ತಾಯಿ ಆಗಬೇಕು ಅಂತ ಕನಸು ಕಂಡು ವಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾದಂಥ ಅಮ್ಮಂದಿರು ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆಯೇ ಇಹಲೋಕ ತ್ಯಜಿಸಿಬಿಟ್ರು. ಕಾರಣ ಯಾರು ಜವಾಬ್ದಾರರು? ಪ್ರಶ್ನೆ ಇದು. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 5 ಜನ ಬಾಣಂತಿಯರ ಸಾವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಣಿ ಸಾವು ಮುಂದುವರೆದಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ್ಯ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಾಣಂತಿಯರ ಸರಣಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಮೃತ ಸುಮಯ್ಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದ್ರೆ ನಮಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಮೃತ ಸುಮಯ್ಯ ಪತಿ ಆಗ್ರಹಿಸಿದ್ದಾರೆ. ಇವಾಗ ಇಷ್ಟೆಲ್ಲ ಪ್ರಾಣಗಳು ಹೋಗ್ತಿದಾವೆ. ಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸದ್ಯ ಔಷಧಿ ಫ್ರೀಸ್ ಮಾಡಲಾಗಿದೆ. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂದ್ರು. ದಿನೇಶ್ ಗುಂಡೂರಾವ್ ಕೂಡ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದೀವಿ. ತಾಯಿಯಾಗೋ ಕನಸು ಹೊತ್ತು ಆಸ್ಪತ್ರೆಗೆ ಬಂದವರು ಹೀಗೆ ಹೆಣವಾಗ್ತಿದ್ದಾರೆ. ತಾಯಿ ಆಗಬೇಕು ಅಂತ ಕನಸು ಕಂಡು ವಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾದಂಥ ಅಮ್ಮಂದಿರು ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆಯೇ ಇಹಲೋಕ ತ್ಯಜಿಸಿಬಿಟ್ರು. ಕಾರಣ ಯಾರು ಜವಾಬ್ದಾರರು? ಪ್ರಶ್ನೆ ಇದು. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 5 ಜನ ಬಾಣಂತಿಯರ ಸಾವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಣಿ ಸಾವು ಮುಂದುವರೆದಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ್ಯ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಾಣಂತಿಯರ ಸರಣಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಮೃತ ಸುಮಯ್ಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದ್ರೆ ನಮಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಮೃತ ಸುಮಯ್ಯ ಪತಿ ಆಗ್ರಹಿಸಿದ್ದಾರೆ. ಇವಾಗ ಇಷ್ಟೆಲ್ಲ ಪ್ರಾಣಗಳು ಹೋಗ್ತಿದಾವೆ. ಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸದ್ಯ ಔಷಧಿ ಫ್ರೀಸ್ ಮಾಡಲಾಗಿದೆ. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂದ್ರು. ದಿನೇಶ್ ಗುಂಡೂರಾವ್ ಕೂಡ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದೀವಿ. ತಾಯಿಯಾಗೋ ಕನಸು ಹೊತ್ತು ಆಸ್ಪತ್ರೆಗೆ ಬಂದವರು ಹೀಗೆ ಹೆಣವಾಗ್ತಿದ್ದಾರೆ. ತಾಯಿ ಆಗಬೇಕು ಅಂತ ಕನಸು ಕಂಡು ವಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾದಂಥ ಅಮ್ಮಂದಿರು ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆಯೇ ಇಹಲೋಕ ತ್ಯಜಿಸಿಬಿಟ್ರು. ಕಾರಣ ಯಾರು ಜವಾಬ್ದಾರರು? ಪ್ರಶ್ನೆ ಇದು. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 5 ಜನ ಬಾಣಂತಿಯರ ಸಾವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಣಿ ಸಾವು ಮುಂದುವರೆದಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ್ಯ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಾಣಂತಿಯರ ಸರಣಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಮೃತ ಸುಮಯ್ಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದ್ರೆ ನಮಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಮೃತ ಸುಮಯ್ಯ ಪತಿ ಆಗ್ರಹಿಸಿದ್ದಾರೆ. ಇವಾಗ ಇಷ್ಟೆಲ್ಲ ಪ್ರಾಣಗಳು ಹೋಗ್ತಿದಾವೆ. ಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸದ್ಯ ಔಷಧಿ ಫ್ರೀಸ್ ಮಾಡಲಾಗಿದೆ. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂದ್ರು. ದಿನೇಶ್ ಗುಂಡೂರಾವ್ ಕೂಡ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ.
ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ತಾಯಿಯಾಗೋ ಕನಸು ಹೊತ್ತು ಆಸ್ಪತ್ರೆಗೆ ಬಂದವರು ಹೀಗೆ ಹೆಣವಾಗ್ತಿದ್ದಾರೆ. ತಾಯಿ ಆಗಬೇಕು ಅಂತ ಕನಸು ಕಂಡು ವಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾದಂಥ ಅಮ್ಮಂದಿರು ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆಯೇ ಇಹಲೋಕ ತ್ಯಜಿಸಿಬಿಟ್ರು. ಕಾರಣ ಯಾರು ಜವಾಬ್ದಾರರು? ಪ್ರಶ್ನೆ ಇದು. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 5 ಜನ ಬಾಣಂತಿಯರ ಸಾವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಣಿ ಸಾವು ಮುಂದುವರೆದಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ್ಯ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು. ಬಾಣಂತಿಯರ ಸರಣಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಮೃತ ಸುಮಯ್ಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದ್ರೆ ನಮಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಮೃತ ಸುಮಯ್ಯ ಪತಿ ಆಗ್ರಹಿಸಿದ್ದಾರೆ. ಇವಾಗ ಇಷ್ಟೆಲ್ಲ ಪ್ರಾಣಗಳು ಹೋಗ್ತಿದಾವೆ. ಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸದ್ಯ ಔಷಧಿ ಫ್ರೀಸ್ ಮಾಡಲಾಗಿದೆ, ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂದ್ರು. ದಿನೇಶ್ ಗುಂಡೂರಾವ್ ಕೂಡ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ತಾಯಿಯಾಗೋ ಕನಸು ಹೊತ್ತು ಆಸ್ಪತ್ರೆಗೆ ಬಂದವರು ಹೀಗೆ ಹೆಣವಾಗ್ತಿದ್ದಾರೆ. ತಾಯಿ ಆಗಬೇಕು ಅಂತ ಕನಸು ಕಂಡು ವಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಾದಂಥ ಅಮ್ಮಂದಿರು ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆಯೇ ಇಹಲೋಕ ತ್ಯಜಿಸಿಬಿಟ್ರು. ಕಾರಣ ಯಾರು ಜವಾಬ್ದಾರರು? ಪ್ರಶ್ನೆ ಇದು. ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 5 ಜನ ಬಾಣಂತಿಯರ ಸಾವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಣಿ ಸಾವು ಮುಂದುವರೆದಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ್ಯ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು. ಬಾಣಂತಿಯರ ಸರಣಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಮೃತ ಸುಮಯ್ಯ ಹೆರಿಗೆಗೆಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಸಿಸೇರಿಯನ್ ಬಳಿಕ ಸುಮಯ್ಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಬಳಿಕ ನವೆಂಬರ್ 12ರಂದು ವಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಿಡ್ನಿ ವೈಫಲ್ಯವಾಗಿದ್ದರಿಂದ ಡಯಾಲಿಸಿಸ್ ಮಾಡಲಾಗ್ತಿತ್ತು. ಆದ್ರೆ ನಮಗಾದ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಮೃತ ಸುಮಯ್ಯ ಪತಿ ಆಗ್ರಹಿಸಿದ್ದಾರೆ. ಇವಾಗ ಇಷ್ಟೆಲ್ಲ ಪ್ರಾಣಗಳು ಹೋಗ್ತಿದಾವೆ. ಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸದ್ಯ ಔಷಧಿ ಫ್ರೀಸ್ ಮಾಡಲಾಗಿದೆ, ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂದ್ರು. ದಿನೇಶ್ ಗುಂಡೂರಾವ್ ಕೂಡ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅನ್ನೋ ಭರವಸೆ ನೀಡಿದ್ದಾರೆ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ತಾಯಿಯಾಗೋ ಕನಸು ಹೊತ್ತು ಆಸ್ಪತ್ರೆಗೆ ಬಂದವರು ಹೀಗೆ ಹೆಣವಾಗ್ತಿದ್ದಾರೆ. ತಾಯಿ